ಐತಿಹಾಸಿಕವಾದಂಥ ಜನ್ಮದಿನದ ಆಚರಣೆಯ ಕಾರ್ಯಕ್ರಮ. ನೇರ ನುಡಿಗೆ ಸ್ವಾಭಿಮಾನದ ನಾಯಕ, ರೈತಾಪಿಯ ಬದುಕನ್ನ ಸುಧಾರಣೆಗೆ ಗುರಿಯನ್ನ ಮಾಡಿದಂತ ಒಬ್ಬ ಆತ್ಮೀಯ ಸ್ನೇಹಿತನ ಜನ್ಮದಿನವನ್ನ ಬಹಳ ಸಂಭ್ರಮದಿಂದ ನಾವು ಆಚರಣೆ ಅವ್ರಿಗೆ, ಅವರ ಕುಟುಂಬಕ್ಕೆ ಇನ್ನು ಹೆಚ್ಚಿಗೆ ಜನ ಸೇವೆಯನ್ನು ಮಾಡಲಿ ಅವಕಾಶ ಸಿಗಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ಒಂದು ವೈಯಕ್ತಿಕವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಇಲ್ಲಿಗೆ ನಿಂತಿದ್ದೇನೆ. ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ಲಂಚ ಇಲ್ಲ, ರೈತನಿಗೆ ಪೆನ್ಷನ್ ಇಲ್ಲ, ರೈತನಿಗೆ ರಿಟೈರ್ಮೆಂಟ್ ಇಲ್ಲ. ಹಿಂಗೆ ಸಹಕಾರ ಕ್ಷೇತ್ರದಲ್ಲಿ ನಾವೆಲ್ಲ ರೈತರ ಬದುಕಿಗೋಸ್ಕರ ಈ ಕ್ಷೇತ್ರಕ್ಕೆ ಅತಿ ಹೆಚ್ಚು ಶಕ್ತಿಯನ್ನು ಕೊಟ್ಟುಕೊಂಡು ನಾವು ಬಂದಿದ್ದೇವೆ. ಇವತ್ತು ರಾಜಣ್ಣವರು ಈಗ ಈ ಅವಧಿಯಲ್ಲಿ ನಮ್ಮ ಸಹಕಾರ ಮಂತ್ರಿಯಾಗಿ ಬಹಳ ಆಸೆ ಪಟ್ಟು ನಾನು ಸರ್ಕಾರದ ಮಂತ್ರಿ ಆಗಲೇಬೇಕು ಅಂತೇಳಿ ನನ್ನನ್ನ ಮುಖ್ಯಮಂತ್ರಿಗಳನ್ನ ಕೇಳಿಕೊಂಡು ಇವತ್ತು ಈ ಜವಾಬ್ದಾರಿಯನ್ನ ಕಾಂಗ್ರೆಸ್ ಪಕ್ಷ ಅವರಿಗೆ ಕೊಟ್ಟಿದೆ. ಅವರು TAPCMS ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು. ನಾನು ಕೂಡ 83ರಲ್ಲಿ ನಾನು TAPCMS ಆಯ್ಕೆ ಆಗಿದ್ದೆ. ಅದಾದ ಮೇಲೆ ನಾನು ಕೂಡ ಸಹಕಾರ ಮಂತ್ರಿಯಾಗಿ SM ಕೃಷ್ಣ ಅವಧಿಯಲ್ಲಿ ನನ್ನನ್ನು ನೇಮಕವನ್ನು ಮಾಡಿದ್ರು. ಅದಾದಾಗ ಶ್ರೀ ರಾಜಣ್ಣವ್ರನ್ನ ಆವತ್ತಿನ ದಿನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತ ಕೀರ್ತಿ, ಒಂದು ಅವಕಾಶ ನನಗೆ ಸಿಕ್ಕಿತ್ತು. ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ. ಅದೇ ರೀತಿ ನಮ್ಮ ಸಣಾಕ್ಷರನ್ನು ಕೂಡ ಆವತ್ತಿನ ಕಾಲದಲ್ಲಿ ಒಂದೇ ಜಿಲ್ಲೆಯವರು ಎರಡನ್ನ SLD ಬ್ಯಾಂಕಿನ ಅಧ್ಯಕ್ಷರಾಗಿ ಸಣಾಕ್ಷರವ್ರನ್ನ ನಾನು ಸಹಕಾರ ಮಂತ್ರಿ ಆಗಿದ್ದಾಗ ಮಾಡಿದ್ದು ಇವತ್ತು ನನಗೆ ನಿಮ್ಮೆಲ್ಲರನ್ನು ನೋಡಿದಾಗ ನನಗೆ ನೆನಪು ಬರ್ತದೆ. ಇವತ್ತು ತಾವೆಲ್ಲ ಅವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ. ತುಳಿತಕ್ಕೆ ಒಳಗಾದಂಥ ಒಂದು ಸಮಾಜದ ಒಬ್ಬ ಧೀಮಂತ ನಾಯಕರನ್ನ ಇವತ್ತು ನಾವೆಲ್ಲ ಶುಭ ಹಾರೈಸಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ಹಿಂದೆ ನಾನು ಅವರಿಬ್ಬರು ಕೂಡ ಸೋಲ್ಗೆ ಹೋಗಿದ್ದು. ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಸೋಲ್ನಲ್ಲಿ ನಡೆದಿತ್ತು. ಆಗ ಜಪಾನ್ಗೆ, ಕೊರಿಯಾಗೆ, ಸೌತ್ ಕೊರಿಯಾಗೆ ಮತ್ತು ಅನೇಕ ಕಡೆಯೆಲ್ಲ ಪ್ರವಾಸವನ್ನು ಮಾಡಿ ಸಹಕಾರ ಕ್ಷೇತ್ರದ ಬಗ್ಗೆ ಅತಿ ಹೆಚ್ಚು ಅಧ್ಯಯನ ಮಾಡಿ ಕೂಡ ಬಂದಿದ್ದು ನನಗೆಲ್ಲ ನೆನಪಿದೆ. ಇವತ್ತು ನಾವು ಮತ್ತೆ ಇವತ್ತು ಸರ್ಕಾರದಲ್ಲಿ ಒಟ್ಟ ಕೆಲಸ ಮಾಡುವಂತ ಒಂದು ಭಾಗ್ಯ ಇವತ್ತು ಸಿಕ್ಕಿದೆ. ಮೂಲತಃ ಒಬ್ಬ ಯೂತ್ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷನಾಗಿ, ಪಕ್ಷದ ಕಾರ್ಯಕರ್ತರಾಗಿ ಇಷ್ಟು ದೊಡ್ಡ ಪಕ್ಷವನ್ನ ಬೆಳೆಸಲಿಕ್ಕೆ ಬೇಕಾದಷ್ಟು ಶ್ರಮವನ್ನ ಪಟ್ಟಿದ್ದಾರೆ. ಇದು ಅವರು ಮುಂದುವರಿಸಿಕೊಂಡು ಹೋಗ್ಬೇಕು. ದೇವರು ಅವರಿಗೆ ಇನ್ನೂ ಹೆಚ್ಚಿಗೆ ಶಕ್ತಿಯನ್ನ, ಜನರ ಸೇವೆಯನ್ನು ಮಾಡುವಂತಹ ಶಕ್ತಿ ಅವ್ರಿಗೆ ಕೊಡಲಿ. ಸರ್ವರಿಗೂ ಸಮಪಾಡು ಎಲ್ಲ ವರ್ಗದವರು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು. ನಾವು ಯಾವುದೇ ಜಾತಿ ದುಟ್ಟಿರ್ಲಿ, ಯಾವುದೇ ಧರ್ಮದುಟ್ಟಿರ್ಲಿ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತದೆ. ನಾವು ಮೇಲ್ ಜನ ಕೀಳ್ ಜನ ಒಂದು ಭಾವನೆ ಬೇಡ. ಮಾನವೀಯತೆಯ ದೃಷ್ಟಿಯಿಂದ ಒಟ್ಟಿಗೆ ನಾವೆಲ್ಲ ಸೇರಿ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೇಕು. ಇದೇ ಕಾಂಗ್ರೆಸ್ ಪಕ್ಷದ ಮೂಲ ತಂತ್ರ, ನಮ್ಮ ಸಿದ್ಧಾಂತ. ಆ ನಿಟ್ಟಿನಲ್ಲಿ ಅವರ ಕುಟುಂಬದವರು ಬರೀ ಒಂದು ವರ್ಗ, ಹಿಂದುಳಿದ ವರ್ಗ ಅಂತ ಹೇಳಿ ನಾವು ಯೋಚನೆ ಮಾಡೋದಲ್ಲ. ಎಲ್ಲ ವರ್ಗಕ್ಕೂ ಕೂಡ ಶಕ್ತಿಯಾಗಿ ನಿಂತಾಗ ಮಾತ್ರ ಅವರು ನಾಯಕನಾಗಲಿಕ್ಕೆ